ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ವ್ಲಾಗ್ 1 ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕುಮಾರ್ ಮಾತಾಡ್ತಾ ಇರೋದು. ಡೊನಾಲ್ಡ್ ಟ್ರಂಪ್ ಸರ್ಕಾರದಲ್ಲಿ ಇಬ್ಬರು ಭಾರತೀಯರಿಗೆ ಸೂಪರ್ ಪವರ್, ಇವರ ಹಿನ್ನೆಲೆ ಏನು ಅನ್ನೋದನ್ನ ನಾವು ತಿಳ್ಕೊಂಬರೋಣ ವೀಕ್ಷಕರೇ. ಈ ಬಾರಿ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಭಾರಿ ಗಮನ ಸೆಳೆದಿದ್ದು, ಅದರಲ್ಲೂ ಭಾರತೀಯರ ಪಾಲಿಗಂತೂ ಇದು ತಮ್ಮ ದೇಶದ ಚುನಾವಣೆ ಅಷ್ಟರ ಮಟ್ಟಿಗೆ ಸಂಭ್ರಮವನ್ನು ಮನೆ ಮಾಡಿತ್ತು. ಅದರಂತೆ ಟ್ರಂಪ್ ಗೆದ್ದು ಆಗಿದೆ. ಸದ್ಯ ಅವರ ಸುತ್ತಮುತ್ತ ಇರುವ ಹುದ್ದೆ ಅಲಂಕರಿಸಿದವರು ಮತ್ತೆ ಸುದ್ದಿಯಲ್ಲಿದ್ದಾರೆ. ಭಾರತೀಯರಂತೂ ಖುಷಿಯಾಗಿದ್ದಾರೆ. DOGE 10 ವರ್ಷಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಟ್ರೆಂಡಿಂಗ್ನಲ್ಲಿರುವ ಮುದ್ದಾದ ಶ್ವಾನದ ಮೀಮ್ ಸದ್ಯ ಇದನ್ನೇ ಅಂದರೆ ಡಾಗ್ ಬಳಸಿಕೊಂಡು ಅಮೆರಿಕದಲ್ಲಿ ಟ್ರಂಪ್ ಸರ್ಕಾರ ಹೊಸ ಶಕ್ತಿಯುತ ಇಲಾಖೆಯನ್ನೇ ಹುಟ್ಟುಹಾಕಿದೆ. ಅದರ ಜವಾಬ್ದಾರಿ ಕೊಟ್ಟಿದ್ದು ಕೋಟಿಕುಳ ಎಲಾನ್ ಮಸ್ಕ್ ಹಾಗೂ ಭಾರತದ ಮೂಲದ ವಿವೇಕ್ ರಾಮಸ್ವಾಮಿಗೆ ಅನ್ನೋದು ಸಹ ಗಮನ ಸೆಳೆದಂಥ ವಿಷಯ. ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂಪುಟದಲ್ಲಿ ಖ್ಯಾತ ಉದ್ಯಮಿ ಎಲಾನ್ ಮಸ್ಕ್ಗೆ ಪ್ರಮುಖ ಹುದ್ದೆಯನ್ನು ನೀಡಲಾಗಿದೆ. ಅಲ್ಲದೆ ಉಮೇದುವಾರಿಕೆಯಿಂದ ಹಿಂದೆ ಸರಿದು ಟ್ರಂಪ್ ಸ್ಪರ್ಧೆಗೆ ಅನುವು ಮಾಡಿಕೊಟ್ಟು ಬೆಂಬಲಿಸಿದ್ದ ಭಾರತದ ಮೂಲದ ಉದ್ಯಮಿ ವಿವೇಕ್ ರಾಮಸ್ವಾಮಿಗೂ ಪ್ರಮುಖ ಹುದ್ದೆಯನ್ನು ಸಹ ನೀಡಲಾಗಿದೆ. ಟ್ರಂಪ್ ಪ್ರಚಾರ ಸಂದರ್ಭದಲ್ಲಿ ಭರವಸೆ ನೀಡಿದಂತೆ ಸರ್ಕಾರದ ದಕ್ಷತಾ ಇಲಾಖೆಯ ನೇತೃತ್ವವನ್ನು ನೀಡಲಾಗಿದೆ. ಈ ಮೂಲಕ ರಾಮಸ್ವಾಮಿಗೂ ಮಸ್ಕ್ ಜೊತೆಗಿನ ಹೊಣೆಗಾರಿಕೆ ಹಂಚಲಾಗಿದೆ. ಸರ್ಕಾರದ ಖರ್ಚು ವೆಚ್ಚವನ್ನು ಕಡಿತಗೊಳಿಸಲು ಇಬ್ಬರಿಗೂ ಸೇರಿ ಟಾಸ್ಕ್ ಅನ್ನು ನೀಡಲಾಗಿತ್ತು. ಈ ಮೂಲಕ ಬ್ಯೂರೋಕ್ರಸಿಯ ಪಾತ್ರವನ್ನೇ ಕಡಿತಗೊಳಿಸುವ ಉದ್ದೇಶ ಟ್ರಂಪ್ ರದ್ದಾಗಿದೆ. ಈ ನಿಟ್ಟಿನಲ್ಲಿ ಎಲಾನ್ ಮಸ್ಕ್ ಹಾಗೂ ವಿವೇಕ್ ರಾಮಸ್ವಾಮಿ ಕೆಲಸ ಮಾಡಲಿದ್ದಾರೆ. ಪ್ರಧಾನಿ ಮೋದಿ ಪ್ರಸಿದ್ಧ ಮಂತ್ರವಾಗಿರುವ ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತ ಮಾದರಿಯನ್ನು ಅಮೆರಿಕದಲ್ಲೂ ಜಾರಿಗೆ ತರಲು ಉದ್ದೇಶಿಸಿರುವ ಟ್ರಂಪ್ ಆಡಳಿತ ಸುಧಾರಣೆ ಇಲಾಖೆಗೆ ಇಬ್ಬರನ್ನು ನೇಮಕ ಮಾಡಿದ್ದಾರೆ. ಅಮೆರಿಕ ಸರ್ಕಾರ ಸುಧಾರಣೆ ಹಾಗೂ ಅನಗತ್ಯ ಖರ್ಚು ವೆಚ್ಚಗಳ ಕಡಿವಾಣ ಹಾಕುವ ಹೊಣೆಗಾರಿಕೆಯನ್ನು ಹಂಚಿಕೆ ಮಾಡಿದ್ದಾರೆ. ಈ ಇಬ್ಬರು ಅಮೆರಿಕನ್ನರ ಜೊತೆಯಾಗಿ ಸೇವ್ ಅಮೆರಿಕ ಚಳುವಳಿಯನ್ನು ಸಾಕಾರಗೊಳಿಸಲು ಅನಗತ್ಯವಾಗಿರುವ ಸರ್ಕಾರಿ ಅಧಿಕಾರಶಾಹಿಗಳನ್ನು ಭಗ್ನಗೊಳಿಸಲಿದ್ದಾರೆ. ವಿಪರೀತ ನಿಯಂತ್ರಣಗಳನ್ನು ಕಡಿತಗೊಳಿಸಲು ಮತ್ತು ವ್ಯರ್ಥ ವೆಚ್ಚಗಳನ್ನು ಕತ್ತರಿ ಹಾಕಲು ಮತ್ತು ಫೆಡರಲ್ ಸಂಸ್ಥೆಗಳನ್ನು ಮರುರಚನೆ ಮಾಡಲು ನನ್ನ ಆಡಳಿತಕ್ಕೆ ಹಾದಿ ಸುಗಮಗೊಳಿಸಲಿದ್ದಾರೆ ಎಂತಂದು ಟ್ರಂಪ್ ಹೇಳಿದ್ದಾರೆ. ಇನ್ನು ಅಮೆರಿಕ ಗುಪ್ತಚರ ಇಲಾಖೆಯ ನಿರ್ದೇಶಕನಾಗಿ ಟ್ರಂಪ್ ಮತ್ತೊಬ್ಬ ಭಾರತೀಯರ ಮೂಲದ ತುಳಸಿ ಗಬಾರ್ಡ್ರನ್ನು ನೇಮಕ ಮಾಡಿದ್ದಾರೆ. ಡೆಮೊಕ್ರಾಟಿಕ್ ಕಾಂಗ್ರೆಸ್ ನಾಯಕಿಯಾಗಿದ್ದವರು ಡೊನಾಲ್ಡ್ ಟ್ರಂಪ್ ಬೆಂಬಲಿಗರಲ್ಲಿ ಒಬ್ಬರಾದ ತುಳಸಿ ಮಿಲಿಟರಿಯನ್ ಲೆಫ್ಟಿನೆಂಟ್ ಕೊಲೋನೆಲ್ ಆಗಿದ್ದವರು. ಯಾರು ಈ ತುಳಸಿ ಗಬಾರ್ಡ್ ಅಂತ ನೋಡೋದಾದರೆ, ಇರಾಕ್ ಜೊತೆಗಿನ ಘರ್ಷಣೆಯ ವೇಳೆ ಆಯಾ ಕಟ್ಟಿನ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ ಅನುಭವ ಹೊಂದಿದ್ದಾರೆ. ಕಮಲಾ ಹ್ಯಾರಿಸ್ ಜೊತೆಗಿನ ಮೊದಲ ಮುಖಾಮುಖಿ ಚರ್ಚೆಗೆ ಟ್ರಂಪ್ ಸ್ಕ್ರಿಪ್ಟ್ ಬರೆದುಕೊಟ್ಟಿದ್ದವರು ಇವರೇ. ಭಗವದ್ಗೀತೆ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸುದ್ದಿಯಾಗಿದ್ದರು. 43 ವರ್ಷದ ತುಳಸಿಗೆ 5 ಮಕ್ಕಳಿದ್ದು ಭಕ್ತಿ, ಜೈನ್, ಆರ್ಯನ್, ತುಳಸಿ, ಬೃಂದಾವನ್ ಅಂತ ಹೆಸರಿಟ್ಟಿದ್ದಾರೆ ಎನ್ನುವ ಮಾಹಿತಿಯೂ ಸಹ ಇದೆ. ಅಮೆರಿಕದ ಸಮಾವೋ ಎನ್ನುವ ದ್ವೀಪದಲ್ಲಿ ಗಬಾರ್ಡ್ ದಂಪತಿಗೆ 4ನೇ ಮಗಳಾಗಿ ಜನಿಸಿದ ತುಳಸಿ 2ನೇ ವಯಸ್ಸಿನಲ್ಲಿ ಕುಟುಂಬದ ಜೊತೆಗೆ ಅಲ್ಲಿಂದ ಹವಾಯಿ ದ್ವೀಪ ಸಮೂಹ ವಲಸೆ ಹೋದರು. ಇವರ ತಂದೆ ಕ್ರಿಶ್ಚಿಯನ್ ಮೂಲದವರಾದರೂ ಮಂತ್ರ ಪಠಣ, ಧ್ಯಾನ ಮುಂತಾದವುಗಳಲ್ಲಿ ಭಾರಿ ಆಸಕ್ತಿಯನ್ನು ಸಹ ಹೊಂದಿದ್ದರು. ಒಟ್ಟಾರೆಯಾಗಿ ಟ್ರಂಪ್ ಆಡಳಿತದಲ್ಲಿ ಭಾರತೀಯರಿಗೆ ಮೇಲುಗೈ ಸಾಧಿಸುತ್ತಿದ್ದಾರೆ. ಬಹುಮುಖ್ಯ ಹುದ್ದೆಗಳನ್ನು ಸಹ ಅಲಂಕರಿಸುವ ಮೂಲಕ ದೇಶದ ಕೀರ್ತಿಗೆ ತರುತ್ತಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ವಿವೇಕ್ ರಾಮಸ್ವಾಮಿ ಯಾರು ಅನ್ನೋದು ನೋಡೋದಾದರೆ, ವಿವೇಕ್ ಗಣಪತಿ ರಾಮಸ್ವಾಮಿ ಭಾರತೀಯ ಅಮೆರಿಕನ್ ವ್ಯಕ್ತಿ. ಮೈಸೂರು ನಂಟು ಹೊಂದಿರುವ ಅಮೆರಿಕ ಉದ್ಯಮಿ ವಿವೇಕ್. ತಂದೆ ಗಣಪತಿ, ತಾಯಿ ಗೀತಾ ಕೇರಳ ಮೂಲದ ತಮಿಳು ಭಾಷಿಕರು. ಬಹಳ ಹಿಂದೆಯೇ ಉದ್ಯೋಗ ಅರಸಿ ಅಮೆರಿಕಕ್ಕೆ ಸ್ಥಳಾಂತರ. ಕ್ಯಾಲಿಕಟ್ನಲ್ಲಿ ವ್ಯಾಸಂಗ ಮಾಡಿದ್ದ ತಂದೆ ಗಣಪತಿ ರಾಮಸ್ವಾಮಿ, ತಾಯಿ ಮೈಸೂರು ವೈದ್ಯಕೀಯ ಕಾಲೇಜು ಸಂಶೋಧನಾ ಸಂಸ್ಥೆಯಲ್ಲಿ ಪದವಿಯನ್ನು ಸಹ ಪಡೆದಿದ್ದರು. 2014ರಲ್ಲಿ ರೊವಾಂಟೊ ಸೈನ್ಸಸ್ ಎಂಬ ಔಷಧಿ ಕಂಪನಿಗೆ ಸ್ಥಾಪನೆ. 2023ರಲ್ಲಿ ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯಾಗಿ ಹುದ್ದೆಗೆ ಸ್ಪರ್ಧೆ. ಕೊನೆಗೆ ಟ್ರಂಪ್ಗೆ ಬೆಂಬಲ ಸೂಚಿಸಿ ಕಣದಿಂದ ಹಿಂದೆಯನ್ನು ಸಹ ಸರಿದಿದ್ದರು. ಚುನಾವಣೆಯಲ್ಲಿ ಟ್ರಂಪ್ ಪರ ನಿಂತು ಗಟ್ಟಿಯಾಗಿ ಪ್ರಚಾರವನ್ನು ಮಾಡಿದರು. ಟ್ರಂಪ್ ಸರ್ಕಾರದಲ್ಲಿ ಪ್ರಮುಖ ಹುದ್ದೆಯನ್ನು ಸಹ ಗಿಟ್ಟಿಸಿಕೊಂಡ ವಿವೇಕ್ ರಾಮಸ್ವಾಮಿ ಅಂತೆಲ್ಲ ಸಹ ಹೇಳಲಾಗ್ತಾ ಇದೆ. ವೀಕ್ಷಕರೇ, ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.